ಹಾಯ್ ಫ್ರೆಂಡ್ಸ್, NTR ಅಪ್ಕಮಿಂಗ್ ಮೂವಿ ದೇವರಾಜ್ ನಿನ್ನೆ ಗ್ಲಿಮ್ ರಿಲೀಸ್ ಆಯಿತು. ನೈಟೇ ಶೂಟ್ ಮಾಡ್ಬೇಕಂತ ಮಾಡಿದೆ. ಸ್ವಲ್ಪ ಜಲ್ದಿನೇ ಮಕ್ಕಂದ್ಬಿಟ್ಟೆ ಮತ್ತು ಶೂಟ್ ಮಾಡ್ಲಿಕ್ಕೆ ಆಗಲಿಲ್ಲ ನನಗೂ. ಮತ್ತು ಮಾರ್ನಿಂಗ್ ವೀಡಿಯೋ ಶೂಟ್ ಮಾಡ್ಬೇಕಂತ ಮಾಡಿದೆ. ಅರ್ಜೆಂಟ್ ಕೆಲಸ ಹೊರಗೆ ಬಂತು ತೋರಿಸಲಿಕ್ಕೆ. ಮತ್ತು ಈಗ ಸ್ವಲ್ಪ ಟೈಮ್ ಸಿಕ್ಕಿತ್ತು, ಅದ್ರ ಬಗ್ಗೆ ನಾನು ಮಾತಾಡ್ಲತ್ತೀನಿ. ಈಗ ಹೋಗಿ ವೀಡಿಯೋ ಮಾಡ್ಬೇಕಾಗ್ತದೆ ನನಗೂ. ಪ್ಲೀಸ್ ನನ್ನ ವೀಡಿಯೋ ಯಾರನ್ನ ಹೊಸ್ತಾಗಿ ನೋಡ್ತೇನೆ ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಕೊಡ್ರಿ. ನೀವು ಸಪೋರ್ಟ್ ಕೊಟ್ಟರೆ ನನ್ನ ಚಾನಲ್ ಗ್ರೋ ಆಗ್ತದೆ ಬಾಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋ ನಿಮಗೆ ನೋಟಿಫಿಕೇಶನ್ ಸಿಗ್ತದೆ. ಸೆಕೆಂಡ್ ಏನಂದ್ರು, ಆರ್ ಮೂವಿ ಹಿಟ್ ಆದಮೇಲೂ NTR ಮೂವಿ ಯಾವ್ದು ಬರ್ತದ, ಯಾವ ಡಾಕ್ಟರ್ ಸಂಗಟ್ ಬರ್ತದ, ಫಿಲ್ಮ್ ಸ್ಟೋರಿ ಏನದ, ಅದು ಪ್ಯಾನ್ ಇಂಡಿಯಾ ರಿಲೀಸ್ ಆಗ್ತದ ಏನು ಆಗಲ್ಲ, ಫಿಲ್ಮ್ನಲ್ಲಿ ವಿಲನ್ ಯಾರ, ಫೀಮೇಲ್ ಆ್ಯಕ್ಟರ್ ಯಾರ ಅಂತ ನಮಗೆಲ್ಲ ಡೌಟ್ಗಳಿದ್ದು. ನಿನ್ನೆ ಗ್ಲಿಮ್ ನೋಡಿಗೆ ನನ್ನ ಸ್ವಲ್ಪ ಡೌಟ್ಗಳು ಕ್ಲಿಯರ್ ಆಯಿತು. ಫಿಲ್ಮ್ ಥೀಮ್ ಏನದ, ಫಿಲ್ಮ್ನಲ್ಲಿ ವಿಲನ್ ಯಾರ ತಮಗೆಲ್ಲ ಡೌಟ್ ಕ್ಲಿಯರ್ ಅದು. ಫಿಲ್ಮ್ ಡಾಕ್ಟರ್ ಕೊರಟಾಲ ಶಿವಾರ ಇವ್ರದ್ದು ಫಸ್ಟ್ ಫಿಲ್ಮ್ ನೋಡಿದೇನ ಭರತನ ದೇಶ ಮೂವಿ. ಅದು ಒಂದು ಪಾಲಿಟಿಕ್ಸ್ ಮೇಲೆ ಸ್ಟೋರಿ ಇತ್ತು. ಮಹೇಶ್ ಬಾಬು ಹೀರೋ ಇದ್ದರು. ಸೆಕೆಂಡ್ ಅವ್ರದ್ದೇ ಕೊರಟಾಲ ಶಿವಾದ ಮೂವಿ ನೋಡಿದೇನ ಶ್ರೀಮಂತುಡು ಮೂವಿ ಒಂದು ಮೆಸೇಜ್ ಇತ್ತು. ಮಹೇಶ್ ಬಾಬು ಕ್ಯಾರೆಕ್ಟರ್ ಏನು ಹೇಳಕ್ಕೆ ಕೋಶಿಶ್ ಮಾಡಿತ್ತು ಫಿಲ್ಮ್ನಲ್ಲಿ, ಅದು ಅಂತ ನನಗೆ ಇಷ್ಟ ಆಗಿತ್ತು. ಒಂದು ಸಣ್ಣ ಊರಿಗೆ ದತ್ತೊಂದಿಗಿಸಿ ಯಾವ ಥರ ಡೆವಲಪ್ ಮಾಡ್ಬೋದು ಅಂತ ಮಹೇಶ್ ಬಾಬು ಹೇಳಕ್ಕೆ ಕೋಶಿಶ್ ಮಾಡಿದ್ರು ಫಿಲ್ಮ್ನಲ್ಲಿ. ಆ ಥರ ಡ್ಯಾಕ್ಷನ್ನು ಇತ್ತು ಫಿಲ್ಮ್ನಲ್ಲಿ. ಒಂದು ಕಡೆಗೆ ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಮಗ ಅವ್ರ ಊರಿಗೆ ಹೋದ್ಮೇಲೆ ಯಾವ ಥರ ಡೆವಲಪ್ ಮಾಡ್ತಾನೆ ಅಂತ ಫಿಲ್ಮ್ನಲ್ಲಿ ತೋರ್ಸ್ಲಕ್ಕೆ ಕೋಶಿಶ್ ಮಾಡಿದ್ರು. ಮತ್ತು ಸಣ್ಣ ಊರಿಗೆ ದತ್ತೊಂದಿಗಿಸಿ ಯಾವ ಥರ ಡೆವಲಪ್ ಮಾಡ್ಬೋದು ಗೌರ್ಮೆಂಟ್ ಅಂತ ಆ ಥರನೂ ಪ್ರೆಸೆಂಟೇಷನ್ ಡೈರೆಕ್ಟರ್ ಸರ್ ಚಲೋ ತೋರಿಸಿ ನನಗೂ. ಆಬ್ವಿಯಸ್ಲಿ ಲಾಸ್ಟ್ ಮೂವಿ ಅವ್ರದ್ದು ಫ್ಲಾಪ್ ಆಯಿತು. ಆಚಾರ್ಯ ಮೂವಿ ಸ್ಟೋರಿ ಏನಿದ್ದಿಲ್ಲ. ರಾಮ್ ಚರಣ್ ಇದ್ದರು ಮತ್ತು ಚಿರಂಜೀವಿ ಸರ್ ಇದ್ದರು, ಇಬ್ಬರು ಬಿಗ್ ಸ್ಟಾರ್ ಇದ್ಮೇಲೂ ಮೂವಿ ಫ್ಲಾಪ್ ಆಯಿತು. ಗೊತ್ತಾಗಲಿಲ್ಲ ಯಾಕೆ ಫ್ಲಾಪ್ ಆಯಿತು. ನಾ ಸ್ಟೋರಿ ನೋಡಿದ್ದೇನೆ, ಬಟ್ ನನಗೆ ಓಕೆ ನನಗೆ ಅನಿಸ್ಲತ್ತಿದ್ದು. ಆಬ್ವಿಯಸ್ಲಿ ಈ ಮೂವಿ ಪ್ಯಾನ್ ಇಂಡಿಯಾ ರಿಲೀಸ್ ಆಗ್ತದ. ಫಿಲಿಮ್ನಲ್ಲಿ ವಿಲನ್ ಕ್ಯಾರೆಕ್ಟರ್ ಇಲ್ಲಿ ಸೈಫ್ ಅಲಿ ಖಾನ್ ಆದಿಪುರುಷ್ ಆದ್ಮೇಲೆ ಮತ್ತು ಇಲ್ಲಿ ಏನು ರೋಲ್ ಪ್ಲೇ ಮಾಡ್ತಾರೆ ನೋಡ್ಬೇಕಾಗ್ತದ. ಇದು ನನಗೆ ಯಾಕೆ ಡಿಸಪಾಯಿಂಟ್ ಅನ್ಸ್ಲತ್ತದಂದ್ರೆ, ಇದು ಪೂರ ಶೂಟಿಂಗ್ ಎಲ್ಲ ಒಂದು VFX ಟೀಮ್ ಒಳಗೆ ಶೂಟ್ ಆಗೋದು ನನಗೆ ಅನಿಸ್ಲತ್ತದ. ಜಾಸ್ತಿ ಫಿಲ್ಮ್ನಲ್ಲಿ VFX ಯೂಸ್ ಮಾಡ್ತಾರೆ, ಕ್ವಾಲಿಟಿ ಆ ಥರ ನನಗೆ ಅನಿಸ್ಲತ್ತದ. ಆಬ್ವಿಯಸ್ಲಿ ದೊಡ್ಡ ಬಜೆಟ್ನಾಗ ಫಿಲ್ಮ್ ಬರ್ಲತ್ತದ. ಒಂದು ಹೈಲಿ ಬಜೆಟ್ನಾಗ ರೆಡಿ ಆದಮೇಲೂ VFX ಅಲ್ಲಿ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಲ್ಲಿ ಮತ್ತು ಆ್ಯಕ್ಷನ್ ಸೀನ್ಸ್ ಅಲ್ಲಿ ನಮಗೆ ಇನ್ನೂ ಬೆಟ್ರೇ ಕಾಣ್ತಾವೆ. ಬಟ್ ತೋಡೆ ಅಂತೀವಲ್ಲ, ರಿಯಾಲಿಟಿದಾಗ ನಮಗೆ ಕಾಣಬೇಕಿತ್ತು. ಉಪ್ಪೇನ ಮೂವಿ ಬಂದಿತ್ತು ನೋಡ್ರಿ, ವಿಜಯ್ ಸೇತುಪತಿ ಸರ್ ಇದ್ದರು ಆ ಫಿಲ್ಮ್ನಲ್ಲಿ. ಅದು ಸಮುದ್ರದ ಸೀನ್ ಇತ್ತು ನೋಡ್ರಿ, ಅದು ನಮಗೆ ರಿಯಾಲಿಟಿ ಕಾಣ್ತದೆ. ಅದ್ರದ್ದು ಪ್ಲೇಸ್ ಆದದು ಆ ಮೂವಿನಲ್ಲಿ ಸೀನ್ಸ್ಗಳು ತೋಡೆ. ಬಟ್ ಆಬ್ವಿಯಸ್ಲಿ ನಮ್ಮ ಇತಿಹಾಸದಾಗ ಎಷ್ಟೆಷ್ಟು ಸಮುದ್ರಗಳು ಇದ್ದವು ಈ ಫಿಲ್ಮ್ನಲ್ಲಿ ಹೇಳಕ್ಕೆ ಕೋಶಿಶ್ ಮಾಡ್ತಾರೆ. ನಮ್ಮ ದೇಶದಾಗ ಎಷ್ಟು ಸಮುದ್ರಗಳು ಇದ್ದವು ಅಂತ ಹೇಳಕ್ಕೆ ಕೋಶಿಶ್ ಮಾಡ್ತಾರೆ ಅನಿಸ್ತಿರ್ಬೇಕು. ಮತ್ತು ಈ ಫಿಲ್ಮ್ನಲ್ಲಿ ವೆಪನ್ಸ್ಗಳು ಜಾಸ್ತಿ ಗನ್ಗಳು ಯೂಸ್ ಮಾಡಲ್ಲ, ಚಾಕು ತಲ್ವಾರ್ಗಳು ಯೂಸ್ ಮಾಡ್ತಿರ್ಬೇಕು. ಆ ಥರ ನನಗೆ ನಿನ್ನೆ ಗ್ಲಿಮ್ ನೋಡಿಗಿಸಿ ನನಗೆ ಅನಿಸ್ಲತ್ತ. ಯಾಕಂದ್ರೆ ಎಂಟೈರ್ ಕ್ಯಾರೆಕ್ಟರ್ ಏನಂತಂದ್ರು, ಮೀನಾ ಸಲಕ್ಕೆ ಜಾಸ್ತಿ ರಕ್ತ ಆಗಿಲ್ಲ, ಇಲ್ಲೆಲ್ಲ ಮನುಷ್ಯ ರಕ್ತ ಆಗ್ಯದ, ಸಮುದ್ರ ಎಲ್ಲ ಮನುಷ್ಯನ ರಕ್ತ ಅದ ಅಂತ ಈ ಥರ ಕ್ಯಾರೆಕ್ಟರ್ ಅಂತಾನೆ. ಥೋಡೆ ಆ್ಯಕ್ಷನ್ ಸೀನ್ಸ್ ನನಗೆ ಬೆಟರ್ ಅನ್ಸವ. ಸೆಕೆಂಡ್ ಏನಂದ್ರೆ, ಪೂರ VFX ನನಗೆ ಅನ್ಸ್ಲತ್ತದಲ್ಲ, ಇನ್ನೂ ಮಾಡಬೇಕು, ಇನ್ನೂ ಹೈಲಿ ಪ್ರಾಜೆಕ್ಟ್ನಾಗ ಮಾಡಬೇಕು. ಥೋಡೆ ವಿಜುವಲ್ ನಮಗೆ ಇನ್ನೂ ಬೆಟರ್ ಕಾಣ್ತಾವೆ. ಬಟ್ ಇದ್ರ ಪೋಸ್ಟರ್ ರಿಲೀಸ್ ಆಗೈತೆ ನೋಡಿರಿ, ಇದೇನಪ್ಪ ಪೋಸ್ಟರ್ ಇಷ್ಟಗನ ಸರಿಯಾಗಿ ಅನ್ಸಲಾಗಿತ್ತು ನನಗೆ ಅನಿಸಿತ್ತು. ಅದೆಲ್ಲ ಒಂದು ಮಾಸ್ ಲುಕ್ ಅಂತೀವಲ್ಲ, ಅದೇ ಪ್ರೆಸೆಂಟೇಷನ್ ಕಾಣ್ಲತ್ತದ. ಬಟ್ ಇಲ್ಲಿ ಸೈಫ್ ಅಲಿ ಖಾನಿಗೆ ಎಲ್ಲಿ ಫೇಸ್ ರಿವೀಲ್ ಮಾಡಿಲ್ಲ. ಸೆಕೆಂಡು, ಇದು ಗ್ಲಿಮ್ ನನಗೆ ಒಂದು ಕಡೆಗೆ ಸ್ಯಾಟಿಸ್ಫೈ ಅದ, ಒಂದು ಕಡೆಗೆ ಡಿಸಪಾಯಿಂಟ್ ನನಗೆ ಅನ್ಸ್ಲತ್ತದ. ಈಗ ಡಿಸಪಾಯಿಂಟ್ ಯಾಕೆ ನನಗೆ ಅನ್ಸ್ಲತ್ತದ ಎಂಡಿಗೆ ಹೇಳಕ್ಕೆ ನಾನು ಕೋಶಿಶ್ ಮಾಡ್ತೀನಿ. ಸಮುದ್ರಕ್ಕೆ ಹೋಗಿಸಿ ಥೋಡೆ ರಿಯಲ್ದಾಗ ಶಾರ್ಟ್ಗಳು ಶೂಟ್ ಮಾಡೋದಿತ್ತು, ಇನ್ನೂ ನಮಗೆ ಬೆಟರ್ ಸೀನ್ಸ್ಗಳು ಕಾಣ್ತೀವಿ ನನಗೆ ಆ ಥರ ಅನಿಸಿತ್ತು. ಬಟ್ ಹೈಲಿ ಬಜೆಟ್ನಾಗ ಫಿಲ್ಮ್ ಉಂಟದ. ಇದನ್ನು ಒಂದು ಪ್ಯಾನ್ ಇಂಡಿಯಾ ರಿಲೀಸ್ ಆಗತ್ತದ ಮೂವಿ, ಎಲ್ಲ ಲ್ಯಾಂಗ್ವೇಜ್ದಾಗ ಮೂವಿ ಬರ್ಲತ್ತದ. ಫಿಲ್ಮಲ್ಲಿ ಫೀಮೇಲ್ ಆ್ಯಕ್ಟರ್ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಜಾನ್ವಿ ಕಪೂರ್ಗೆ ಎಲ್ಲಿ ಪ್ರೆಸೆಂಟೇಷನ್ ಕೊಟ್ಟಿಲ್ಲ. ಟೀಸರು ಟೇಲರ್ದಾಗ ಅವ್ರಿಗೆ ಪ್ರೆಸೆಂಟೇಷನ್ ಕೊಡ್ತಿರ್ಬೇಕು ನನಗೆ ಅನ್ಸ್ಲತ್ತದ. ಆದಿಪುರುಷ್ ಮೂವಿ ಆದಮೇಲೂ ಸೆಕೆಂಡ್ ಮೂವಿ ಅವ್ರದ್ದು ಬರ್ಲತ್ತದ. ಈ ಮೂವಿನಲ್ಲಿ ಅವ್ರದ್ದು ಹೆಂಗಿರ್ತದೆ ನೋಡ್ಬೇಕತ್ತದ, ಅವ್ರ ಕ್ಯಾರೆಕ್ಟರ್ ಹೆಂಗಿರ್ತದೆ, ಅವ್ರ ಲುಕ್ ಹೆಂಗಿರ್ತದ. ಒಂದು ಪೋಸ್ಟರ್ ಬಂದಿತ್ತು, ಬಟ್ ನಾರ್ಮಲ್ ಲುಕ್ ನನಗೆ ಅನಿಸ್ಲತ್ತಿದ್ದು. ಬಟ್ ಸಮುದ್ರ ಸೀನ್ನಲ್ಲಿ ಆ್ಯಕ್ಷನ್ ಸೀನ್ಸ್ ಅವಲ್ಲ, ಅವು ನನಗೆ ಬೆಟರ್ ಅನ್ಸವ. ಬಟ್ ಇನ್ನೂ ಬೆಟರ್ ಆಗಬೇಕಿತ್ತು. ಯಾಕಂದ್ರೆ ಪೂರ VFX ಟೀಮ್ನಾಗಿದ್ದು ಎಲ್ಲ ಗ್ಲಿಮ್ ಎಲ್ಲ ರೆಡಿ ಆಗ್ಯದಲ್ಲ. ಇನ್ನೂ ಬೆಟರ್ ಸೀನ್ಗಳು ಆಗಬೇಕಿತ್ತು ಸರ್. ಇನ್ನೂ ಬೆಟರ್ ನಮಗೆ ಅನಿಸ್ತಿದ್ದು. ಥೋಡೆ ಸೀನ್ ಸಮುದ್ರನಲ್ಲಿ ಹೆಬ್ಬಲತ್ತಾರಲ್ಲ, ದೊಡ್ಡ ಶಿಪ್ನಾಗ ಏರ್ಲತ್ತಾರಲ್ಲ, ಅವು ಶಾರ್ಟ್ ಅಂತೀವಲ್ಲ, ಅವು ನಮಗೆ ಅನಿಸಲ್ಲ. ಸೆಕೆಂಡ್ NTR ಆ್ಯಕ್ಷನ್ ಸೀನ್ಸ್ ಆದ ನೋಡ್ರಿ, ಅದು ನಮಗೆ ಇನ್ನೂ ಬೆಟರ್ ಅನಿಸ್ತದೆ. ಅದೊಂದು ಶಾರ್ಟ್ ಅಂತೀವಲ್ಲ, ಸರಿಯಾಗಿ ನನಗೆ ಅನಿಸಿತ್ತು ಅದು NTR ಆ್ಯಕ್ಷನ್ ಸೀನ್ಸ್ ಮಾಡೋ ಸೀನ್ಗಳಲ್ಲಿ. ಇಲ್ಲಿ ವೆಪನ್ ಇದೊಂದು ಹಳಿ ಸ್ಟೋರಿ ಇದ್ದಿರ್ಬೇಕು, ಇಲ್ಲಿ ಟೈಮ್ ಟ್ರಾವೆಲ್ ಏನೇನೋ ಸ್ಟೋರಿ ಇದ್ದಿರ್ಬೇಕು. ನನಗೆ ಆ ಥರ ನಿನ್ನೆ ಗ್ಲಿಮ್ ನೋಡಿಗೆ ನನಗೆ ಅನಿಸ್ಯದ. ಬಟ್
ಓಕೆ ಒಂದು ಕಡೆಗೆ ಸ್ಯಾಟಿಸ್ಫೈ ಮಾಡ್ಲತ್ತದ ಗ್ಲಿಮ್ಮು. ಇನ್ನು ಗ್ಲಿಮ್ಮೇ ರಿಲೀಸ್ ಆಗ್ಯದ. ಇನ್ನು ಟೀಸರು ಟೇಲರ್ ಬಂದಮೇಲೆ ಗೊತ್ತಾಗ್ತದ ಈ ಫಿಲ್ಮ್ನಲ್ಲಿ ಹೆಂಗೆ ಆ್ಯಕ್ಷನ್ ಸೀನ್ಸ್ಗಳು ಕೊಡ್ತಾರಂತ. ಸೆಕೆಂಡು ಫಿಲ್ಮ್ ಮ್ಯೂಸಿಕ್ ಡೈರೆಕ್ಟರ್ ಅರ ಅನಿರುದ್ಧ್ ಅವರು. ಆಬ್ವಿಯಸ್ಲಿ 2023ಗೆ ಅವ್ರಿಗೊಂದು ಮ್ಯೂಸಿಕ್ ವರ್ಲ್ಡ್ನಾಗೆ ಚಲೋ ಮ್ಯೂಸಿಕ್ಗಳು ಕೊಟ್ಟರು ಅವರು. ಮತ್ತು 2024 ಅವ್ರದ್ದೇ ಟ್ರೆಂಡ್ ಕಾಣ್ಲತ್ತದ. ಯಾಕಂದ್ರೆ ಜೈಲರ್ ಮೂವಿ ಒಂದು ಚಲೋ ಮ್ಯೂಸಿಕ್ ಕೊಟ್ಟರು. ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ ಸಾಂಗಲ್ಲಿ ಚಲೋ ಕೊಟ್ಟಿರು. ಮತ್ತು ಲಿಯೋ ಮೂವಿ ಒಳಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ ಮತ್ತು ಮ್ಯೂಸಿಕಲ್ಲಿ ಸಾಂಗಲ್ಲಿ ಎಲ್ಲ ಹಿಟ್ ಆಯಿತು. ಈ ಮೂವಿ ಒಳಗೂ ಅದೇ ಥೀಮ್ ಸ್ವಲ್ಪನ ಚೇಂಜ್ ಮಾಡಬೇಕಿತ್ತು. ನಮಗೆ ಇನ್ನೂ ಖುಷಿ ಆಗ್ತಿತ್ತು, ಇನ್ನೂ ಮಜಾ ಬರ್ತಿತ್ತು. ಆ ಸೌಂಡ್ ಕೇಳೋಕ್ಕೂ ಅದು ಮ್ಯೂಸಿಕ್ ಕೇಳೋಕ್ಕೂ ಇನ್ನೂ ಮಜಾ ನಮಗೆ ಅನಿಸ್ತಿತ್ತು. ಬಟ್ ಓಕೆ, ನೋಡ್ಬೇಕಾಗ್ತದ. ಬರ್ತಾ ಟೈಮ್ನಾಗೂ ಒಳಗು ಟೇಲರ್ ಒಳಗು ಮ್ಯೂಸಿಕ್ ಚೇಂಜ್ ಮಾಡ್ತಾರೆ, ಇನ್ನು ಅದೇ ರಿಪೀಟ್ ಇರ್ತಾರೆ, ನೋಡ್ಬೇಕಾಗ್ತದೆ. ತೋ ತಮನ್ ಅವರು ಮ್ಯೂಸಿಕ್ ಗುಂಟೂರು ಕಾಲಮ್ ಒಳಗೆ ಒಂದು ಸಾಂಗ್ ಆಲ್ರೆಡಿ ಹಿಟ್ ಆಗಿಲ್ಲ. ಆ ಮ್ಯೂಸಿಕ್ ಹೆಂಗೆ ಅನ್ಸೋದು ನೋಡ್ರಿ, ಮ್ಯೂಸಿಕ್ ಸರಿಯಾಗದ ಅದು. ತೋ ಈ ಮೂವಿ ಇನ್ನು ಗ್ಲಿಮ್ಮೆ ರಿಲೀಸ್ ಆಗ್ಯದ. ತೋ ಫೀಮೇಲ್ ಆ್ಯಕ್ಟರ್ ಅರ ಜಾನ್ವಿ ಕಪೂರ್ ಅವ್ರದ್ದು ಫಸ್ಟ್ ತೆಲುಗು ಮೂವಿ ನನಗೆ ಅನಿಸ್ಲತ್ತದ. ಇದಕ್ಕಿಂತ ಪೆಲೆ ಬಾಲಿವುಡ್ದಾಗ ಎಷ್ಟೋ ಮೂವಿಗಳು ಮಾಡ್ಯಾರ. ಬಟ್ ಈ ಮೂವಿ ಅವ್ರಿಗೆ ಒಂದು ಬಿಗ್ ಚಾಲೆಂಜ್ ಅದ. ಯಾಕಂದ್ರೆ ಅಪೋಸಿಟ್ ಅರ NTR. ಅವ್ರ ಡ್ಯಾನ್ಸ್ ಆಗಲಿ ಆ್ಯಕ್ಷನ್ ಸೀನ್ಸ್ ಆಗಲಿ ಫಾಸ್ಟ್ ಇರ್ತದೆ. ಸೊ ಅವ್ರ ಅಪೋಸಿಟ್ ಇವ್ರ ಡ್ಯಾನ್ಸ್ ಹೆಂಗಿರ್ತದ, ಇವ್ರ ಆ್ಯಕ್ಟಿಂಗ್ ಹೆಂಗಿರ್ತದ ನೋಡೋದದ. ಒಬ್ವಿಯಸ್ಲಿ ಏನು ಥೀಮ್ ಮೇಲೆ ಸ್ಟೋರಿ ಅಂತಂದ್ರೆ ಇದೊಂದು ಸಮುದ್ರ ಮೇಲೆ ನನಗೆ ಅನಿಸ್ಲತ್ತದ. ಈ ಫಿಲ್ಮ್ನಲ್ಲಿ ದೊಡ್ಡ ಶಿಪ್ನಾಗ ಇರ್ತದೆ ನೋಡಿ, ಸೀನ್ಗಳು ಅದು ನೋಡ್ರಿ, ಅದು ನಮಗೆ ಓಕೆ ರಿಯಾಲಿಟಿ ನಮಗೆ ಕಾಣಲ್ಲ. VFXನಾಗ ಆಗಲ್ಲ ಅನ್ಸಲ್ಲ. ದೊಡ್ಡ ಬೋರ್ಡಿಗೆ ಅಟ್ಯಾಕ್ ಮಾಡ್ಲತ್ತಾರ, ಸಣ್ಣ ಬೋರ್ಡ್ಗಳು ತಂದ್ಗಿಸಿ ಎಲ್ಲೆಸು ಕಳು ಮಾಡ್ಕೊಂಡ್ಗಿಸಿ ಹೋಲತ್ತಾರ. ಅದು ಕಳು ಮಾಡ್ಲತ್ತಾರ ಯಾರು? ಮತ್ತು ಇಲ್ಲಿ ಬೋರ್ಡ್ನಲ್ಲಿ ಇನ್ನೊಬ್ಬ ಮನುಷ್ಯ ಕಾಣ್ಲತ್ತಾನ, ಏನು NTR ಯಾರ, ಮತ್ತು ಇಲ್ಲಿ ಸೈಫ್ ಅಲಿ ಖಾನ್ ಕ್ಯಾರೆಕ್ಟರ್ ಅದ. ಎಲ್ಲಿ ರಿವೀಲ್ ಮಾಡಿಲ್ಲ ಅವರಿಗೆ, ಬಟ್ ಅಷ್ಟೇ ದೂರ್ಲೆಸ್ ಫೋಕಸ್ ಇಟ್ಟವ್ರಿಗೆ, ಅದು ಬೆಟರ್ ಸೀನ್ ನಾವು ಅನ್ಬೋದು. ಸೆಕೆಂಡು ಆಬ್ವಿಯಸ್ಲಿ ಇದು ಮೂವಿ ಒಂದು ಬ್ಲಾಕ್ ಬಸ್ಟರ್ ಹಾತದ. ಗ್ಲಿಮ್ ನೋಡ್ಗೆ ಸಹ ನನಗೆ ಅನ್ಸ್ಲತ್ತದ. ಸ್ಯಾಟಿಸ್ಫೈ ಇದ್ದೀನಿ. ಗ್ಲಿಮ್ ನನಗೆ ಎಲ್ಲಿ ಡಿಸಪಾಯಿಂಟ್ ಮಾಡಿಲ್ಲ, ಎಕ್ಸೈಟ್ಮೆಂಟ್ ಅದ. ಈ ವಾರದಾಗೂ ಟೀಸರು ಟೇಲರು ಎಷ್ಟೋ ರಿಲೀಸ್ ಆಲತ್ತದ. ಒಂದೊಂದು ರಿವ್ಯೂ ಮಾಡ್ಲತ್ತೀವಿ, ಒಂದೊಂದು ಮಿಸ್ ಆಲತ್ತದ. ತೋ ಈಗ ಈ ಗ್ಲಿಮ್ ಖತಮ್ ಅದು, ಟೀಸರು ಟೇಲರ್ನು ಖತಮ್ ಅದು. ಈಗ ಆಬ್ವಿಯಸ್ಲಿ 12 ತಾರೀಕು ಮೂವಿ ಬರ್ಲತ್ತೋ ಎಲ್ಲೋಸು. ಫಸ್ಟ್ ಹನುಮಾನ್ ಮೂವಿ, ಗುಂಟೂರು ಕಾರಂ ಮತ್ತು ಕ್ಯಾಪ್ಟನ್ ಮೀಲಾ, ವೆಂಕಟೇಶ್ ಮೂವಿ ಹೊಂಟದ, ಬಾಲಿವುಡ್ಲಾಸಿ ರೋಸ್ಲಾಮ್ ಮೂವಿ ಹೊಂಟದ. ಇವೆಲ್ಲ ಮೂವಿಗಳು ಹೊಂಟವ. ಏಪ್ರಿಲ್ 5ಗೆ ಇದು ಮೂವಿ ಬರೋದದ. ಮುಟ್ಟ ಜಲ್ದಿ ಅನೌನ್ಸ್ಮೆಂಟ್ ಕೊಟ್ಬಿಟ್ರೆ, ಯಾಕಂದ್ರೆ ಇನ್ನೊಂದು 3-4 ತಿಂಗಳದಾಗ ಇದು ಮೂವಿ ಬರೋದದ. RR ಮೂವಿ ಹಿಟ್ ಆದಮೇಲೂ ಸೆಕೆಂಡ್ ನಾವು ಮಾತಾಡಬೇಕಂದ್ರೆ ರಾಮ್ ಚರಣ್ದು. ಅವ್ರನ್ನೂ ಗೇಮ್ ಚೇಂಜರ್ ಆಲ್ರೆಡಿ ಏನೂ ರಿಲೀಸ್ ಮಾಡಿಲ್ಲ. ಒಂದು ಗ್ಲಿಮ್ ಏನೋ ರಿಲೀಸ್ ಆಗಿತ್ತು, ಅದು ಗ್ಲಿಮ್ ಸರಿಯಾಗಿ ಅನಿಸಿತ್ತು. ಬಟ್ ಫಿಲ್ಮ್ ಆ್ಯಕ್ಟರ್ ಅರ ಶಂಕರ್ ಅವರು. ಸೊ ಅದು ಮೂವಿದೇನೋ ಅನೌನ್ಸ್ಮೆಂಟ್ ಇನ್ನೂ ಮಾಡಲಾಗ್ಯಾರ. ಈ ವರ್ಷ ಎಂಡಿಂಗ್ದಾಗ ಆ ಮೂವಿ ಬರ್ತಿರ್ಬೇಕು ನನಗೆ ಅನಿಸ್ಲತ್ತದ. ತೋ ಸರಿಗದ, ಅದನ್ನು ಜಲ್ದಿ ಅನೌನ್ಸ್ಮೆಂಟ್ ಮಾಡಬೇಕು. NTR ಫಸ್ಟ್ ಮೂವಿ ಬರ್ತಿರ್ಬೇಕು ನನಗೆ ಅನಿಸ್ಲತ್ತದ. ಗೇಮ್ ಚೇಂಜರ್ ಹಿಂದಡಿಗೆ ಬರ್ತದ. ಸೊ ಆ ಥರ ನನಗೆ ಅನಿಸ್ಲತ್ತದ. ಸೊ ಇದೆಲ್ಲ ಕೇಳಿಗೆ ನಿಮಗೆ ಹೆಂಗೆ ಅನ್ಸೋದು ಕಾಮೆಂಟ್ ಮಾಡಿ ಹೇಳ್ರಿ. ನನ್ನ ವೀಡಿಯೋ ಪಸಂದ್ ಬಂದ ಲೈಕ್ ಮಾಡಿ ಸಪೋರ್ಟ್ ಕೊಡ್ರಿ. ಆ್ಯಂಡ್ ಗ್ಲಿಮ್ ನೋಡಿಗೆ ಅದನ್ನು ಹೆಂಗೆ ಅನ್ಸೋದು ಅದನ್ನು ಕಾಮೆಂಟ್ ಮಾಡಿ ಹೇಳ್ರಿ. ನನ್ನ ವೀಡಿಯೋ ಪಸಂದ ಲೈಕ್ ಮಾಡಿ ಸಪೋರ್ಟ್ ಕೊಡ್ರಿ. ಟೇಕ್ ಕೇರ್ ಆ್ಯಂಡ್ ಬೈ ಬೈ.